Good morning, my dear students. Welcome back to BCom first semester's Managerial Economics class. In the last class, or in the last meeting that we had, I think I had given a brief introduction on the syllabus. So we'll start straight away with the first topic of the economics syllabus. Friends, you have business economics for your syllabus, and in the business economics, the first topic, the first paper is the fundamental principles of managerial economics. ಪ್ರಿಯ ವಿದ್ಯಾರ್ಥಿಗಳೇ, ಬಿಕಾಂ ಮೊದಲನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವರ್ಗಕ್ಕೆ ಮತ್ತೊಮ್ಮೆ ಸ್ವಾಗತ. ತಮಗೆ ಗೊತ್ತಿರುವಂತೆ ಬಿಕಾಂ ಪ್ರಥಮ ಸೆಮಿಸ್ಟರ್ನಲ್ಲಿ ತಾವು ಈ ಬಾರಿ ವ್ಯಾವಹಾರಿಕ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀರಿ. ಹಿಂದಿನ ಸೆಮಿಸ್ಟರ್ನಲ್ಲಿ ಇದೇ ಪಠ್ಯಕ್ಕೆ ನಿರ್ವಹಣಾ ಅರ್ಥಶಾಸ್ತ್ರ ಅನ್ನುವಂತಹ ಹೆಸರನ್ನು ಇಡಲಾಗಿತ್ತು. ಈಗ ಪಠ್ಯ ಒಂದೇ ರೀತಿಯಾಗಿದ್ದರೂ ಕೂಡ, ಅಂದರೆ ಪಠ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಆಗಿರುವುದನ್ನು ಕೂಡ ಪಠ್ಯಕ್ರಮದ ಹೆಸರು ಮಾತ್ರ ಬದಲಾಯಿಸಲಾಗಿದೆ. CBCS ಸಿಸ್ಟಮ್ ಅಡಿಯಲ್ಲಿ ಪಠ್ಯದ ಹೆಸರು ನಿರ್ವಹಣಾ ಅರ್ಥಶಾಸ್ತ್ರದಿಂದ ವ್ಯಾವಹಾರಿಕ ಅರ್ಥಶಾಸ್ತ್ರವನ್ನಾಗಿ ಅದರ ಹೆಸರನ್ನು ಮಾತ್ರ ಮಾರ್ಪಡಿಸಲಾಗಿದೆ. ಸೊ ಇಂದಿನ ವರ್ಗದಲ್ಲಿ ನಾವು ಈ 3 ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದು ಈ ಬಿಸ್ನೆಸ್ ಎಕನಾಮಿಕ್ಸ್ ಅಥವಾ ನಿರ್ವಹಣಾ ಅರ್ಥಶಾಸ್ತ್ರ ಎಂದರೇನು. ಇಲ್ಲಿ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಯಾಕೆ ಬರೆದಿದ್ದೀನಿ ಅಂದರೆ, ಇದರ ಹೆಸರು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಪ್ರಸಿದ್ಧವಾಗಿದೆ. ಕೆಲವೊಂದು ಕಡೆಗೆ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂತಲೂ ಬಳಸೋದನ್ನು ನೋಡ್ತೇವೆ. ಈ ಬಾರಿ ನಾವು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋ ಶಬ್ದ ಬದಲಾಗಿ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನುವಂಥ ಶಬ್ದವನ್ನು ಹೆಚ್ಚಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ವಾಟ್ ಈಸ್ ಬಿಸ್ನೆಸ್ ಎಕನಾಮಿಕ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್? ಅಂಡ್ ವಾಟ್ ಈಸ್ ದ ನೇಚರ್ ಅಂಡ್ features of business economics, followed by the discussion on the scope of business economics. ವ್ಯಾವಹಾರಿಕ ಅರ್ಥಶಾಸ್ತ್ರದ ಅರ್ಥ, ಅದರ ಸ್ವರೂಪ ಮತ್ತು ಲಕ್ಷಣಗಳು, ಹಾಗೂ ಅದರ ವ್ಯಾಪ್ತಿ ಮತ್ತು ವಿಷಯ ವಸ್ತು, ಈ ಎಲ್ಲವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಈ ಎಲ್ಲ ವಿಷಯಗಳನ್ನು ಈ ವರ್ಗದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಬಿಸ್ನೆಸ್ ಎಕನಾಮಿಕ್ಸ್, ಅದರ ಅರ್ಥ ಏನು? ವಾಟ್ ಯು ಮೀನ್ ಬೈ ಬಿಸ್ನೆಸ್ ಎಕನಾಮಿಕ್ಸ್? ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂದರೆ ಏನು? ಸ್ಪೆನ್ಸರ್ ಮತ್ತು ಒಂದಿಷ್ಟು ಡೆಫಿನಿಷನ್ಸ್ ನೋಡೋಣ, ವ್ಯಾಖ್ಯಾನಗಳನ್ನು ನೋಡಿದ ನಂತರ ಅದರ ಅರ್ಥ ಏನು ಅಂತ ಹೇಳಿ ನಾವು ಮುಖ್ಯವಾಗಿ ಗ್ರಾಸ್ಪ್ ಮಾಡಲಿಕ್ಕೆ ಅನುಕೂಲವಾಗುತ್ತೆ, ಅದನ್ನು ಇನ್ಫರ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸ್ಪೆನ್ಸರ್ ಅಂಡ್ ಸೀಗಲ್ಮನ್ ಅವರು ಹೇಳುವ ಪ್ರಕಾರ ಇಂಟಿಗ್ರೇಷನ್ ಆಫ್ ಎಕನಾಮಿಕ್ ಥಿಯರಿ with managerial practice for the purpose of facilitating decision making and forward planning by management is called business economics. Let me underline some of the important words here for the English medium students. It says it is an integration of ಎಕನಾಮಿಕ್ ಥಿಯರಿ, ಆರ್ಥಿಕ ಸಿದ್ಧಾಂತವನ್ನು ಕೂಡಿಸುವುದು, ಅಮ್ಯಾಲ್ಗಮೇಟ್ ಮಾಡುವುದು. ಇದರ ಜೊತೆಗೆ ಇಂಟಿಗ್ರೇಷನ್ ಆಫ್ ಎಕನಾಮಿಕ್ ಥಿಯರಿ ವಿತ್ ಮ್ಯಾನೇಜರಿಯಲ್ ಪ್ರಾಕ್ಟೀಸ್. ಮ್ಯಾನೇಜರಿಯಲ್ ಪ್ರಾಕ್ಟೀಸ್ ಅಂದರೆ ಈಗ ನಾವು ನಿರ್ವಹಣೆ ಮಾಡ್ತಾ ಇರ್ತೀವಿ ಡೇ ಟು ಡೇ ಆಕ್ಟಿವಿಟೀಸ್ನಲ್ಲಿ, ದೈನಂದಿನ ಚಟುವಟಿಕೆಗಳಲ್ಲಿ, ಅಂಗಡಿ ಮುಗ್ಗಟ್ಟುಗಳಲ್ಲಿ, ಕಂಪನಿಗಳಲ್ಲಿ ಅವರೇನು ನಿರ್ವಹಣಾ ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೆ, ಆ ಏನು ಪ್ರಾಕ್ಟೀಸಸ್ ಇದೆ ಅದರ ಜೊತೆಗೆ ಆರ್ಥಿಕ ಸಿದ್ಧಾಂತವನ್ನು ಬೆಸೆಯುವುದು. ಇಂಟಿಗ್ರೇಷನ್ ಆಫ್ ಎಕನಾಮಿಕ್ ಥಿಯರಿ ವಿತ್ ಮ್ಯಾನೇಜರಿಯಲ್ ಪ್ರಾಕ್ಟೀಸ್. ಎದಕ್ಕೋಸ್ಕರ? ಫಾರ್ ದ ಪರ್ಪಸ್ ಆಫ್
for the purpose of facilitating decision making. ಯಾಕೆ ನಾವು ಅರ್ಥಶಾಸ್ತ್ರದ ಸಿದ್ಧಾಂತವನ್ನ ನಿರ್ವಹಣಾ ಈ ಪ್ರಾಕ್ಟೀಸ್ನೊಂದಿಗೆ ಕೂಡಿಸಬೇಕು? ಯಾಕೆ ಅಂದ್ರೆ ನಾವು ಡಿಸಿಷನ್ ಮೇಕಿಂಗ್ ಮಾಡೋದಿದೆ. ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ನಿರ್ಧಾರಗಳನ್ನು ಕೈಗೊಳ್ಳುವುದು. ಫಾರ್ ದ ಪರ್ಪಸ್ ಆಫ್ ಫೆಸಿಲಿಟೇಟಿಂಗ್ ಡಿಸಿಷನ್ ಮೇಕಿಂಗ್ ಅಂಡ್ ಫಾರ್ವರ್ಡ್ ಪ್ಲಾನಿಂಗ್ ಬೈ ಮ್ಯಾನೇಜ್ಮೆಂಟ್. ಫಾರ್ವರ್ಡ್ ಪ್ಲಾನಿಂಗ್ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಹಾಕಿಕೊಳ್ಳುವಂತಹ ಯೋಜನೆಗಳಿಗೆ ಅನುಕೂಲವಾಗುವಂತಹ ನಿರ್ಣಯಗಳನ್ನು ಕೈಗೊಳ್ಳುವುದಕ್ಕಾಗಿ ನಾವು ಅರ್ಥಶಾಸ್ತ್ರದ ಸಿದ್ಧಾಂತವನ್ನು ನಿರ್ವಹಣಾ ವಿಷಯದೊಂದಿಗೆ ಕೂಡಿಸಿದಾಗ ನಮಗೆ ಸಿಗುವಂಥದ್ದೇ ನಿರ್ವಹಣಾ ಅರ್ಥಶಾಸ್ತ್ರ ಅಥವಾ ಬಿಸ್ನೆಸ್ ಎಕನಾಮಿಕ್ಸ್. ಲೆಟ್ ಮೀ ಪುಟ್ ಇಟ್ ಇನ್ ಎ ನಟ್ಶೆಲ್ ಲೈಕ್ ದಿಸ್. Business economics is nothing but there is on one side economic theory, on the another side we have managerial practices. You are trying to bring both of them together. Why? Because you want to make some business decisions. Business decisions are possible or they become robust, or you'll be able to take proper business decisions only when you merge, to bring together, to integrate economic theory with that of the managerial practices. Therefore, in order to take proper managerial decisions by the management, you should bring together economic theory and managerial practices. What managerial decisions you are taking? What decisions you are trying to make? You are trying to make decisions with regard to the forward planning. Therefore, what Spencer and Siegelman try to put forth is, if you want to make proper business decisions, and if the management or the company wants to make a lot of future planning as to how to go about investments, how to go about production processes and such other business activities, then it is better that we merge economic theory with the managerial practices. And if we do that, we will be getting what is called as business economics. So, business economics is an amalgamation of theory with the practice. ಅರ್ಥಶಾಸ್ತ್ರದ ಸಿದ್ಧಾಂತವನ್ನ ನಿರ್ವಹಣೆಯ ವಿಷಯದೊಂದಿಗೆ ನಾವು ಏನು ದೈನಂದಿನ ಚಟುವಟಿಕೆಗಳಲ್ಲಿ ಕಂಪನಿಗಳಲ್ಲಿ ರೂಢಿಗಳು ಏನು ನಮ್ಮ ಮುಂದೆ ಇರುತ್ತೆ, ನಿರ್ವಹಣೆಯ ರೂಢಿಗಳು ಏನು ನಾವು ನೋಡ್ತಾ ಇದ್ದೀವಿ, ಆ ನಿರ್ವಹಣಾ ಚಟುವಟಿಕೆಯಲ್ಲಿರುವಂತಹ ರೂಢಿಗಳೊಂದಿಗೆ ನಾವು ಬೆಸೆದಾಗ ನಮಗೆ ನಿರ್ವಹಣಾ ಅರ್ಥಶಾಸ್ತ್ರ ಸಿಗುತ್ತೆ. ಈಗ ಯಾಕೆ ಬೆಸೆಯಬೇಕು? ಅರ್ಥಶಾಸ್ತ್ರದ ಸಿದ್ಧಾಂತವನ್ನ ನಿರ್ವಹಣಾ ರೂಢಿಗಳೊಂದಿಗೆ ಯಾಕೆ ನಾವು ಬೆಸೆಯಬೇಕು? ನಾವು ಹಾಗೆ ಬೆಸೆದಾಗ ಮಾತ್ರ, ಅವುಗಳನ್ನು ಕೂಡಿಸಿದಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಡಿಸಿಷನ್ ಮಾಡಕ್ಕೆ ಬರುತ್ತೆ, ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಬರುತ್ತೆ. ಒಂದು ಕಂಪನಿ, ಒಂದು ಫರ್ಮ್, ಒಂದು ಕಂಪನಿ ಸರಿಯಾದ ನಿರ್ಧಾರಗಳನ್ನು, ವ್ಯಾವಹಾರಿಕ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಅವೆರಡನ್ನು ನಾವು ಕೂಡಿಸಬೇಕಾಗುತ್ತೆ. ಅದಕ್ಕೇನೆ ಸ್ಪೆನ್ಸರ್ ಮತ್ತು ಸೀಗಲ್ಮನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಅರ್ಥಶಾಸ್ತ್ರ ಸಿದ್ಧಾಂತವನ್ನ ನಿರ್ವಹಣೆಯ ರೂಢಿಗಳೊಂದಿಗೆ ಬೆಸೆದು ಒಂದು ಸಂಸ್ಥೆಯ, ಒಂದು ಉದ್ದಿಮೆ ಸಂಸ್ಥೆಯ ವ್ಯಾವಹಾರಿಕ ನಿರ್ಣಯಗಳನ್ನು ಕೈಗೊಳ್ಳುವುದಕ್ಕೆ ಮತ್ತು ಅದರ ಮುಂದಿನ ಯೋಜನೆಗಳನ್ನು ರೂಪಿಸುವುದಕ್ಕೆ ಬಳಸಿಕೊಳ್ಳುವುದನ್ನು ನಾವು ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂತ ಕರೀಬೇಕು ಅನ್ನೋದು ಸ್ಪೆನ್ಸರ್ ಮತ್ತು ಸೀಗಲ್ಮನ್ ಅವರು ಕೊಡುವಂತಹ ವ್ಯಾಖ್ಯೆ. ಹಾಗಾಗಿ ಇದನ್ನ ಚಿಕ್ಕದಾಗಿ ಹೇಳೋದಾದ್ರೆ, ನಾವು ಅರ್ಥಶಾಸ್ತ್ರ ಸಿದ್ಧಾಂತವನ್ನ ನಿರ್ವಹಣೆಯ ರೂಢಿಗಳನ್ನ ಬೆಸೆದು ಹೊಸ ಒಂದು ಏನು ವಿಷಯವನ್ನ ಸೃಷ್ಟಿ ಮಾಡ್ತಾ ಇದ್ದೀವೋ
ಅದಕ್ಕೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರೀತೇವೆ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂತ ಕರೀತೇವೆ. Let us look into another definition given by Kohlberg, C-O-L-B-E-R-G. Kohlberg, forebrush, F-O-R-B-R-U-S-H, forebrush, and Whittaker, W-H-I-T-A-K-E-R, Whittaker. These three economists have given their own definition with regard to the managerial economics or business economics. Thus, managerial economics is primarily concerned with the applicability of economic concepts and analysis to decisions made by business. I repeat, managerial economics is primarily concerned with the applicability of economic concepts and analysis to decisions made by the business. So illu kuda ನಾವು ನೋಡುವ ಹಾಗೆ ಕೋಲ್ಬರ್ಗ್, ಫೋರ್ಬ್ರಷ್ ಮತ್ತು ವಿಟೇಕರ್ ಅನ್ನೋರು ಕೂಡ ಇದೇ ಮಾದರಿಯಲ್ಲಿ ತಮ್ಮ ವ್ಯಾಖ್ಯಾನ ನೀಡಿದ್ದಾರೆ. ಅವರು ಹೇಳುವ ಪ್ರಕಾರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ಮತ್ತು ಅದರ ವಿಶ್ಲೇಷಣೆಯನ್ನ ನಾವು ವ್ಯಾವಹಾರಿಕ ನಿರ್ಧಾರಗಳಿಗೆ ಅಪ್ಲೈ ಮಾಡಬೇಕು, ವ್ಯಾವಹಾರಿಕ ನಿರ್ಧಾರಗಳಿಗೆ ಅನ್ವಯಿಸುವುದಕ್ಕೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರೀತೇವೆ. ವ್ಯಾವಹಾರಿಕ ನಿರ್ಧಾರಗಳಿಗೆ ನಿರ್ವಹಣಾ ಅರ್ಥಶಾಸ್ತ್ರದ ರಿಪೀಟ್ ಮಾಡ್ತೇನೆ, ವ್ಯಾವಹಾರಿಕ ನಿರ್ಧಾರಗಳಿಗೆ ಅರ್ಥಶಾಸ್ತ್ರದ ತತ್ವಗಳನ್ನ, ಪರಿಕಲ್ಪನೆಗಳನ್ನ ಹಾಗೂ ಅದರ ವಿಶ್ಲೇಷಣೆಯನ್ನ ಅನ್ವಯಿಸುವಂತಹ ಕಾರ್ಯಕ್ಕೆ ನಾವು ಹೇಳ್ತೇವೆ ನಿರ್ವಹಣಾ ಅರ್ಥಶಾಸ್ತ್ರ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂತ ಕರೀಬೇಕು ಅನ್ನೋದು ಕೋಲ್ಬರ್ಗ್, ಫೋರ್ಬ್ರಷ್ ಅಂಡ್ ವಿಟೇಕರ್ ಅಭಿಪ್ರಾಯ ಪಡ್ತಾರೆ. ಈ ಎರಡರಲ್ಲೂ ಒಂದು ಸಾಮ್ಯತೆ ಇದೆ. ಸಾಮ್ಯತೆ ಏನು? ಎರಡರಲ್ಲೂ ನಾವು ನೋಡೋದೇನು ಅಂದ್ರೆ ಅಲ್ಲಿ ಅರ್ಥಶಾಸ್ತ್ರ ಸಿದ್ಧಾಂತವನ್ನ ನಿರ್ವಹಣಾ ವಿಷಯಕ್ಕೆ ನಾವು ಬೆಸೆತೀವಿ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದ್ರೆ ನಾವು ವ್ಯಾವಹಾರಿಕ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ ಅನ್ನೋದು. ಹಾಗಾಗಿ ಈ ಇಷ್ಟು ವಿಷಯವನ್ನು ಸಿಂಪಲ್ ಆಗಿ ನಾವು ಅರ್ಥವನ್ನು ನೋಡೋದಾದ್ರೆ, ಒಂದು ಸಮರಿಯಾಗಿ ಹೇಳೋದಾದ್ರೆ ಅದನ್ನು ಹೀಗೆ ಹೇಳ್ಬೋದು: ಅಪ್ಲೈಯಿಂಗ್ ಎಕನಾಮಿಕ್ ಥಿಯರಿ ಫಾರ್ ಮ್ಯಾನೇಜೇರಿಯಲ್ ಡಿಸಿಷನ್ ಮೇಕಿಂಗ್ ಪರ್ಪಸ್ ಈಸ್ ಕಾಲ್ಡ್ ಮ್ಯಾನೇಜೇರಿಯಲ್ ಎಕನಾಮಿಕ್ಸ್. ರಿಪೀಟ್ ಮಾಡ್ತೀನಿ: ಅಪ್ಲೈಯಿಂಗ್ ಎಕನಾಮಿಕ್ ಥಿಯರಿ ಫಾರ್ ಮ್ಯಾನೇಜೇರಿಯಲ್ ಡಿಸಿಷನ್ ಮೇಕಿಂಗ್ ಈಸ್ ಕಾಲ್ಡ್ ಮ್ಯಾನೇಜೇರಿಯಲ್ ಎಕನಾಮಿಕ್ಸ್. ನಿರ್ವಹಣಾ ಅರ್ಥಶಾಸ್ತ್ರ ಅಂದರೆ ಏನು? ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ಹಾಗೂ ಸಿದ್ಧಾಂತಗಳನ್ನು ನಿರ್ವಹಣಾ ವಿಷಯಕ್ಕೆ ಅಥವಾ ವ್ಯಾವಹಾರಿಕ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಅನ್ವಯಿಸುವುದೇ ನಿರ್ವಹಣಾ ಅರ್ಥಶಾಸ್ತ್ರವಾಗಿದೆ. ಇದು ನಿರ್ವಹಣಾ ಅರ್ಥಶಾಸ್ತ್ರದ ಅರ್ಥ ಆಯಿತು. ನಾವು ಡೆಫಿನೇಷನ್ಸ್ ಅನ್ನು ನೋಡಿದ್ವಿ, ಜೊತೆಗೆ ಅದನ್ನ ಬ್ರೇಕಪ್ ಮಾಡಿದ್ವಿ. ಆ ಡೆಫಿನೇಷನ್ ನಲ್ಲಿ ಯಾವ ಶಬ್ದಗಳಿಂದ ಏನೇನು ಅರ್ಥ ಬರುತ್ತೆ ಅನ್ನೋದನ್ನು ನೋಡಿದ್ವಿ. ತನ್ಮೂಲಕ ಒಂದು ಸಿಂಪಲ್ ಆದಂತಹ, ಸರಳವಾದಂತಹ ಒಂದು ಅರ್ಥವನ್ನು ನಾವು ಅದರಿಂದ ಇನ್ಫಾರ್ಮ್ ಮಾಡಿಕೊಂಡ್ವಿ, ತೆಗೆದುಕೊಂಡ್ವಿ. ಹಾಗಾಗಿ ನಿರ್ವಹಣಾ ಅರ್ಥಶಾಸ್ತ್ರ ಅಂದ್ರೆ ಏನು? ವ್ಯಾವಹಾರಿಕ ನಿರ್ಣಯಗಳನ್ನು ಕೈಗೊಳ್ಳಲು ಅರ್ಥಶಾಸ್ತ್ರ ಸಿದ್ಧಾಂತದ ತತ್ವಗಳನ್ನು ಅನ್ವಯಿಸುವುದೇ ನಿರ್ವಹಣಾ ಅರ್ಥಶಾಸ್ತ್ರ ಆಗುತ್ತೆ. ಸರಿ, ಒಂದಿಷ್ಟು ನಿಮಗೆ ಪ್ರಶ್ನೆಗಳೀಗ. ಇಲ್ಲಿ ಡಿಸಿಷನ್ ಅನ್ನೋ ಶಬ್ದ ಇದೆ, ಇಲ್ಲೂ ಕೂಡ ಡಿಸಿಷನ್ ಅನ್ನೋ ಶಬ್ದ ಇದೆ. ಅಂದ್ರೆ ವ್ಯಾವಹಾರಿಕ ನಿರ್ಣಯಗಳು ಅಂತ ಹೇಳ್ತಾರೆ. ಇಲ್ಲಿ ವ್ಯಾವಹಾರಿಕ ನಿರ್ಣಯಗಳು ಅಂದ್ರೆ ಯಾವುವು? ನೀವು ಕೂಡ ಆರ್ಟ್ಸ್ PUC ಯಲ್ಲಿ ಎಕನಾಮಿಕ್ಸ್ ಓದಿರ್ತೀರಿ, ಅಥವಾ PUC ಕಾಮರ್ಸ್ ಮಾಡೋದು, ಕಾಮರ್ಸ್ ಅನ್ನು ಸಾಕಷ್ಟು ಬಾರಿ ಕಲಿತಿರ್ತೀರಿ. ಯಾವ ನಿರ್ಧಾರಗಳಲ್ಲಿ ನಾವು ಮ್ಯಾನೇಜೇರಿಯಲ್ ಡಿಸಿಷನ್ ಅಂತ ಕರೀಬೇಕು, ವ್ಯಾವಹಾರಿಕ ನಿರ್ಣಯ ಅಂತ ಕರೀಬೇಕು. ನಾನು ಬಿಕಾಮ್ ಮಾಡಬೇಕು ಬೇಡಬೇಕು, ನಾನು ಹುಬ್ಳಿ ಕಾಲೇಜ್ ಡಿಗ್ರಿ ಕಾಲೇಜು
ಗೌರ್ಮೆಂಟ್ ಕಾಲೇಜ್ ಸೇರ್ಕೊಳ್ಬೇಕು ಬೇಡವೋ, ಇವೆಲ್ಲ ವ್ಯಾವಹಾರಿಕ ನಿರ್ಣಯಗಳೇ. ವ್ಯಾವಹಾರಿಕ ನಿರ್ಣಯಗಳು ಅಂದರೆ ಯಾವ ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ವ್ಯಾವಹಾರಿಕ ನಿರ್ಣಯ ಅಂತಂದ್ರೆ ಒಂದು ಕಂಪನಿಗೆ ಸಂಬಂಧಿಸಿದ ನಿರ್ಣಯಗಳು. ಉದಾಹರಣೆಗೆ ಒಂದು ಕಂಪನಿ, ನಾನಿಲ್ಲಿ ಕಂಪನಿ ಅನ್ನೋ ಶಬ್ದಕ್ಕೆ ಪರ್ಯಾಯವಾಗಿ ಉದ್ದಿಮೆ ಸಂಸ್ಥೆ ಅಂತ ಕನ್ನಡದಲ್ಲಿ ಬಳಸ್ತೀನಿ, ಫರ್ಮ್ ಅಂತ ಇಂಗ್ಲಿಷ್ನಲ್ಲಿ ಬಳಸ್ತೀನಿ. ಒಂದು ಫರ್ಮ್ ಅಥವಾ ಉದ್ದಿಮೆ ಸಂಸ್ಥೆ ಎಷ್ಟು ಉತ್ಪಾದನೆ ಮಾಡಬೇಕು, ಯಾವುದೋ ಒಂದು ವಸ್ತು ಉತ್ಪಾದನೆ ಮಾಡ್ತಾ ಇರುತ್ತೆ ಒಂದು ಕಂಪನಿ ಅಂತ ಹೇಳಿದಾಗ ಅದನ್ನು ಎಷ್ಟು ಉತ್ಪಾದನೆ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ಅದಕ್ಕೆ ಉತ್ಪಾದನೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಹಣಕಾಸು ಎಲ್ಲಿಂದ ಸಿಗುತ್ತೆ, ಎಷ್ಟು ಸಾಲವನ್ನ ಕಂಪನಿ ಮಾಡಬೇಕಾಗುತ್ತೆ, ಎಷ್ಟು ತನ್ನದೇ ಆದಂತಹ ಉಳಿತಾಯದ ಕಂಪನಿ ಮುಂಚೆ ಮಾಡಿದೆ. ಸಾಲ ಪಡ್ಕೊಳ್ಬೇಕು ಅಂದ್ರೆ ಅದು ಶೇರ್ ಮಾರ್ಕೆಟ್ ಇಂದ ಪಡ್ಕೊಳ್ಬೇಕು ಅಥವಾ ಬ್ಯಾಂಕ್ಗಳಿಂದ ಪಡ್ಕೊಳ್ಬೇಕು. ಜೊತೆಗೆ ಇಷ್ಟು ಉತ್ಪಾದನೆ ಮಾಡಿದಾಗ ಮುಂದಿನ ದಿನಮಾನಗಳಲ್ಲಿ ಬೇಡಿಕೆ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ, ಕೋವಿಡ್ ಹೀಗೆ ಮುಂದುವರೆದ್ರೆ ಬೇಡಿಕೆ ಕುಸಿಬಹುದು, ಇನ್ನೂ ಹೆಚ್ಚಾಗಬಹುದು. ಯಾವ ವಸ್ತು ಉತ್ಪಾದನೆ ಮಾಡ್ತಾ ಇದ್ವಿ ನಾವು, ಯಾವ ವಸ್ತು ಉತ್ಪಾದನೆ ಮಾಡಿದ್ರೆ ಒಳ್ಳೆಯದು, ಯಾವ ವಸ್ತು ಉತ್ಪಾದನೆ ಮಾಡಿದ್ರೆ ಬಿಸ್ನೆಸ್ ಹೆಚ್ಚಾಗುತ್ತೆ, ಈ ಎಲ್ಲ ಏನು ಪ್ರಶ್ನೆಗಳು ಉತ್ತರ ಕಂಡು ಹಿಡ್ಕೊಳ್ಳುವುದೇ ಅವೆಲ್ಲವೂ ವ್ಯಾವಹಾರಿಕ ನಿರ್ಧಾರಗಳು. ಏನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಎಷ್ಟು ಉತ್ಪಾದನೆ ಮಾಡಬೇಕು, ಇವೆಲ್ಲವೂ ವ್ಯಾವಹಾರಿಕ ನಿರ್ಧಾರಗಳು. ಇಂತಹ ವ್ಯಾವಹಾರಿಕ ನಿರ್ಧಾರಗಳಿಗೆ ಅರ್ಥಶಾಸ್ತ್ರ ಸಿದ್ಧಾಂತಗಳನ್ನು ಅನ್ವಯಿಸುವುದು. ಉದಾಹರಣೆ, ಒಂದು ನಿರ್ಣಯ ಹೇಳಿದಾಗ ಒಂದು ವಿಷಯ ಹೇಳ್ತೀನಿ. ಒಂದು ವ್ಯಾವಹಾರಿಕ ನಿರ್ಧಾರ ಏನಾಗಿತ್ತು, ಎಷ್ಟು ಉತ್ಪಾದನೆ ಮಾಡಬೇಕು. ಇದಕ್ಕೆ ನಾವು ಅರ್ಥಶಾಸ್ತ್ರ ಸಿದ್ಧಾಂತವನ್ನು ಹೇಗೆ ಅನ್ವಯಿಸ್ತೀವಿ? ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎನ್ನುವಂತಹ ಸಿದ್ಧಾಂತ ಇದೆ, ಒಂದು ಪರಿಕಲ್ಪನೆ ಇದೆ, ತಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬೇಡಿಕೆಯ ನಿಯಮ. ಈ ಬೇಡಿಕೆಯ ನಿಯಮ ಏನು ಹೇಳುತ್ತೆ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆರ್ ceteris paribus, if a commodity's price increases, then demand for that particular commodity decreases. ಒಂದು ವಸ್ತುವಿನ ಬೆಲೆಯು ಹೆಚ್ಚಾದಾಗ ಅದೇ ವಸ್ತುವಿನ ಬೇಡಿಕೆ ಕಡಿಮೆ ಆಗುತ್ತೆ, ಇತರ ಸ್ಥಿತಿಗತಿಗಳು ಸಮಾನವಾಗಿದ್ದಾಗ ಅನ್ನುವಂತಹ ಸಿದ್ಧಾಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇದು ಅರ್ಥಶಾಸ್ತ್ರೀಯ ಸಿದ್ಧಾಂತ. ಇದು ನಾವೇನ್ ಮಾಡ್ತೀನಿ ಈಗ, ಇದು ಅರ್ಥಶಾಸ್ತ್ರ ಹೌದಾ. ಇದು ನಾನೇನ್ ಮಾಡ್ತೀನಿ ಈಗ ವ್ಯಾವಹಾರಿಕ ನಿರ್ಣಯಕ್ಕೆ ಅನ್ವಯಿಸೋಕೆ ಪ್ರಯತ್ನ ಮಾಡ್ತೀನಿ. ಹೇಗೆ, ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದು ಆ ಡಿಸಿಷನ್ ತಗೊಳ್ಬೇಕಾಗಿದ್ದು ನಮ್ಮ ಬಿಸ್ನೆಸ್, ನಮ್ಮ ಕಂಪನಿ ಎಷ್ಟು ಉತ್ಪಾದನೆ ಮಾಡಬೇಕು. ನಾನೇನ್ ಮಾಡ್ತೀನಿ ಅವಾಗ ಆಸ್ ಎ ಮ್ಯಾನೇಜರ್ ಆಫ್ ದಿ ಕಂಪನಿ ಎಕನಾಮಿಕ್ಸ್ ಕೇಳ್ತೀನಿ, ಹೇಗೆ ಡಿಸೈಡ್ ಮಾಡಬೇಕು, ನಿರ್ಧಾರ ಹೇಗೆ ಕೈಗೊಳ್ಳಬೇಕು ಅಂತ. ಆಗ ಎಕನಾಮಿಕ್ಸ್ ಉತ್ತರ ಕೊಡುತ್ತೆ ನಮಗೆ ಬೇಡಿಕೆ ನಿಯಮದ ಮೂಲಕ. ನೋಡಿ, ನೀವು ಹೆಚ್ಚು ಹೆಚ್ಚು ಸೇಲ್ ಮಾಡಬೇಕು ಅಂದ್ರೆ ಬೆಲೆಯನ್ನು ತಗ್ಗಿಸಿ, ಬೆಲೆ ಕಡಿಮೆ ಮಾಡಿದ್ರೆ ಬೇಡಿಕೆ ಹೆಚ್ಚಾಗುತ್ತೆ ಅನ್ನುವಂತಹ ವಿಷಯ ಎಕನಾಮಿಕ್ಸ್ ನಲ್ಲಿದೆ. ಅದರ ಮೂಲಕ ಆ ವಿಷಯವನ್ನು ತಿಳಿದುಕೊಳ್ಳಿ. ನಿಮ್ಮ ಕಂಪನಿಯ ಸೇಲ್ಸ್ ಜಾಸ್ತಿ ಮಾಡಬೇಕು, ಎಷ್ಟು ಉತ್ಪಾದನೆ ಮಾಡಬೇಕು, ಸೇಲ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೆಲೆಯನ್ನು ತಗ್ಗಿಸಿ. ಸರಿಯಪ್ಪ, ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗುತ್ತೆ ಗೊತ್ತಿದೆ, ಹೆಚ್ಚು ಸೇಲ್ ಮಾಡಬಹುದು ಅನ್ನೋದು ಗೊತ್ತಿದೆ, ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋ ಪ್ರಶ್ನೆ ಹಾಗೆ ಉಳಿತು. ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಉತ್ತರ ಸಿಗೋದು ಇಲ್ಲೇನೆ. ಹೇಗೆ, ಬೆಲೆಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅನ್ನುವಂತಹ ಇನ್ನೊಂದು ಪರಿಕಲ್ಪನೆ ಇದೆ. ಎಲಾಸ್ಟಿಸಿಟಿ ಆಫ್ ಪ್ರೈಸ್, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ. ಅದೇನು ಹೇಳ್ಕೊಡುತ್ತೆ ನಮಗೆ, ಬೆಲೆಯಲ್ಲಿ 1% ಬದಲಾವಣೆ ಆದರೆ, ಹೆಚ್ಚಾದರೂ ಆಗಲಿ ಕಡಿಮೆಯಾದರೂ ಆಗಲಿ, ಬೆಲೆಯಲ್ಲಿ 1% ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಎಷ್ಟು % ಬದಲಾವಣೆ ಆಗುತ್ತೆ ಅಂತ ತೋರಿಸಿಕೊಡುತ್ತೆ. ಸೊ ಹಾಗಾದಾಗ ನಾವು ಬೆಲೆಯನ್ನ ಎಷ್ಟು ಬದಲಾವಣೆ ಮಾಡಿದ್ರೆ ಎಷ್ಟು ಉತ್ಪಾದನೆ ಮಾಡಬಹುದು ಅನ್ನುವಂತಹ ವಿಷಯ ನಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಕಂಪನಿಗಳ ಬೇಡಿಕೆ ಎಷ್ಟಿದೆ, ಒಟ್ಟು ಬೇಡಿಕೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ, ಇಟ್ ಇಸ್ ಕಾಲ್ಡ್ ಆಸ್ ಮಾರ್ಕೆಟ್ ಡಿಮಾಂಡ್. ಮಾರುಕಟ್ಟೆಯ ಬೇಡಿಕೆ ಅಂತ ಕರಿತೀವಿ. ಅದನ್ನು ಕೂಡ ತಾವು PUC ಅಧ್ಯಯನ ಮಾಡಿರ್ತೀವಿ, ಮಾರುಕಟ್ಟೆಯ ಬೇಡಿಕೆ. ಸೊ ಒಟ್ಟು ಮಾರುಕಟ್ಟೆಯ ಬೇಡಿಕೆ ಎಷ್ಟಿದೆ, ಕಂಪನಿಯ ಬೇಡಿಕೆ ಎಷ್ಟಿದೆ, ಅದನ್ನು
ನಾವು ನೋಡಿಕೊಂಡದ್ದಾದ್ರೆ ನಾವು ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದು ಬಹಳ ಸರಳವಾಗಿ ನಮಗೆ ಅರ್ಥ ಆಗುತ್ತೆ, ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ರೀತಿ ಅರ್ಥಶಾಸ್ತ್ರದ ಒಂದು ಸಿದ್ಧಾಂತವನ್ನ, ಪರಿಕಲ್ಪನೆಯನ್ನ, ವಿಶ್ಲೇಷಣೆಯನ್ನ ನಿರ್ವಹಣೆಯ ಇನ್ನೊಂದು ವಿಷಯಕ್ಕೆ ಅಥವಾ ನಿರ್ವಹಣೆಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಬಳಸಿಕೊಳ್ಳುವುದನ್ನ ನಾವು ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಕರೀತೇವೆ. ಸೊ ಐ ಹೋಪ್ ದ ಮೀನಿಂಗ್ ಶುಡ್ ಬಿ ಕ್ಲಿಯರ್ ಬೈ ನೌ. ಈಗ ಎರಡನೇ ವಿಷಯ ಬರೋಣ, ನೇಚರ್ ಅಂಡ್ ಫೀಚರ್ಸ್. ನಿರ್ವಹಣಾ ಅರ್ಥಶಾಸ್ತ್ರದ ಲಕ್ಷಣಗಳು ಮತ್ತು ಅದರ ಸ್ವರೂಪ. ಲಕ್ಷಣ ಹೇಳ್ತೀನಿ ಸಂಕ್ಷಿಪ್ತವಾಗಿ. ಮೈಕ್ರೋ ಎಕನಾಮಿಕ್ ಇನ್ ನೇಚರ್. ಎಕನಾಮಿಕ್ ಅಂದ್ರೆ ಎಸ್ ಇಲ್ಲ, ಮೈಕ್ರೋ ಎಕನಾಮಿಕ್ ಇನ್ ನೇಚರ್. ಸ್ವರೂಪದಲ್ಲಿ ಅದು ಸೂಕ್ಷ್ಮ ಅರ್ಥಶಾಸ್ತ್ರದ ರೀತಿಯಲ್ಲಿಯೇ ಇದೆ. ನಿರ್ವಹಣಾ ಅರ್ಥಶಾಸ್ತ್ರ ಹೇಗಿದೆ ನೋಡೋದಕ್ಕೆ ಹೇಗೆ ಕಾಣಿಸುತ್ತೆ? ಎರಡು ಕೈ ಎರಡು ಕಾಲು ಈ ತರ ಇದೆಯಾ? ಹೇಗೆ ಕಾಣಿಸುತ್ತೆ ಅದು ನೋಡೋದಕ್ಕೆ? ಅದು ಸೂಕ್ಷ್ಮ ಅರ್ಥಶಾಸ್ತ್ರದ ರೀತಿಯಲ್ಲೇ ಕಂಡು ಬರುತ್ತೆ. The feature of managerial economics is very much resemblant to that of the microeconomics. Microeconomics ಅಂದ್ರೆ ಏನು, ಅದು ಹೇಗಿದೆ ಅಂತ ನೋಡ್ಕೊಳ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥಶಾಸ್ತ್ರವನ್ನು ಇಡಿಯಾಗಿ ಅಧ್ಯಯನ ಮಾಡದೆ ಕೆಲವೊಂದು ಅರ್ಥಶಾಸ್ತ್ರದ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಸಂಸ್ಥೆಗಳನ್ನ, ಕೆಲವೊಂದು ಎಂಟಿಟೀಸ್ ಅನ್ನ ಅಥವಾ ಬೆಲೆ, ಬೇಡಿಕೆ, ಪೂರೈಕೆ ಮುಂತಾದ ಸಣ್ಣ ಪರಿಕಲ್ಪನೆಗಳನ್ನ ಒಂದೊಂದಾಗಿ ಅಧ್ಯಯನ ಮಾಡುತ್ತೆ ಅನ್ನೋ ವಿಚಾರ ನಮಗೆ ಗೊತ್ತಿದೆ. ಅದೇ ರೀತಿ ನಿರ್ವಹಣಾ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದ ರೀತಿಯಲ್ಲೇ ಇಡಿಯಾಗಿ ಅಧ್ಯಯನ ಮಾಡದೆ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡುತ್ತೆ. ಸೆಕೆಂಡ್, ನಿರ್ವಹಣಾ ಅರ್ಥಶಾಸ್ತ್ರ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಈಸ್ ಬೇಸಿಕಲಿ ಪ್ರಾಗ್ಮ್ಯಾಟಿಕ್. ಪ್ರಾಗ್ಮ್ಯಾಟಿಕ್ ಅಂದ್ರೆ ಪ್ರಾಕ್ಟಿಕಲ್ ಅಂತ ಅರ್ಥ. ಇದು ಸೈದ್ಧಾಂತಿಕ ಅಲ್ಲ, ವ್ಯಾವಹಾರಿಕ. ಪ್ರಾಗ್ಮ್ಯಾಟಿಕ್ ಈಸ್ ಮೋರ್ ಆಫ್ ಎಂಪಿರಿಕಲ್ ಇನ್ ನೇಚರ್. ಸೂಕ್ಷ್ಮ ಅರ್ಥಶಾಸ್ತ್ರದ ಕೆಲಸ ಏನು? ಸಿದ್ಧಾಂತಗಳನ್ನು ಮಾಡುವಂತಹ ಕೆಲಸ ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತೆ. ಆದರೆ ನಿರ್ವಹಣಾ ಅರ್ಥಶಾಸ್ತ್ರ ಸಿದ್ಧಾಂತಗಳನ್ನ ಮಾಡೋದಿಲ್ಲ. ಅದು ಮಾಡಿದ ಸಿದ್ಧಾಂತವನ್ನ ಅನ್ವಯಿಸುವಂತಹ ಕೆಲಸ ಮಾಡುತ್ತೆ. ಇದೇ ವ್ಯತ್ಯಾಸ. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೂ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಸಿಂಪಲ್ ವ್ಯತ್ಯಾಸ ಇದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಕೆಲಸ ಏನು? ಸಿದ್ಧಾಂತಗಳನ್ನು ಮಾಡುವುದು. ನಿರ್ವಹಣಾ ಅರ್ಥಶಾಸ್ತ್ರ ಏನು ಮಾಡುತ್ತೆ? ಅಲ್ಲಿ ಮಾಡಿದಂತಹ ಸಿದ್ಧಾಂತಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅನ್ವಯಿಸುತ್ತೆ. ಸೊ ಇದು ಅನ್ವಯಿಕ ಅರ್ಥಶಾಸ್ತ್ರ, ಪ್ರಾಗ್ಮ್ಯಾಟಿಕ್ ಇನ್ ನೇಚರ್, ಅಪ್ಲಿಕೇಬಲ್ ಆರ್ ಇಟ್ ಈಸ್ ಅನ್ ಅಪ್ಲಿಕೇಟಿವ್ ಸೈನ್ಸ್. ಇದೊಂದು ಅನ್ವಯಿಕ ವಿಜ್ಞಾನ ಅಂತಲೂ ಕರೀತೇವೆ. It is normative rather than positive. ನಿರ್ವಹಣಾ ಅರ್ಥಶಾಸ್ತ್ರ ಒಂದು ಧನಾತ್ಮಕ ವಿಜ್ಞಾನವಷ್ಟೇ ಆಗದೆ ಮಾದರಿ ವಿಜ್ಞಾನವೂ ಕೂಡ ಆಗಿದೆ. ಧನಾತ್ಮಕ ಅಂದ್ರೆ ಏನು, ಮಾದರಿ ಅಂದ್ರೆ ಏನು? ಇದನ್ನ ಮುಂದಿನ ಕ್ಲಾಸಲ್ಲಿ ಸ್ವಲ್ಪ ಜಾಸ್ತಿ ಹೇಳಿಕೆ ಪ್ರಯತ್ನ ಮಾಡ್ತೀನಿ. ಸಂಕ್ಷಿಪ್ತವಾಗಿ ಈಗ ಧನಾತ್ಮಕ ಅಂದ್ರೆ ವಿಷಯ ಹೇಗಿರುತ್ತೋ ಅದನ್ನು ಹಾಗೆ ತಿಳಿಸುವುದು. ಅದರಲ್ಲಿ ಯಾವುದೇ ಒಂದು ನಿರೀಕ್ಷೆ ಇಟ್ಕೊಳ್ಳೋದಿಲ್ಲ. ಅದು ಹೇಗಿರುತ್ತೋ ಹಾಗೇನೆ ಹೇಳೋದು. ಅದಕ್ಕೆ ನಾವು ಧನಾತ್ಮಕತೆ ಅಂತ ಕರೀತೀವಿ. ಒಂದು ಉದಾಹರಣೆ ಕೊಡ್ತೀನಿ. ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ನಿಯಮಿತವಾಗಿ ತಿರುಗುತ್ತವೆ. ಇದು ಒಂದು ಫ್ಯಾಕ್ಟ್ ಸ್ಟೇಟ್ಮೆಂಟ್. ಇದೊಂದು ಧನಾತ್ಮಕ ಸ್ಟೇಟ್ಮೆಂಟ್, ವಾಕ್ಯ, ಧನಾತ್ಮಕ ವಾಕ್ಯ, ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಕರೀತೀವಿ. ಇಲ್ಲಿ ನಮ್ಮ ನಿರೀಕ್ಷೆ ಏನೂ ಇಲ್ಲ. ನಿರೀಕ್ಷೆ ಅಂದ್ರೆ ಏನು? ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗುತ್ತವೆ, ಈ ಸ್ಟೇಟ್ಮೆಂಟ್ ಆಯ್ತಾ? ನಿರೀಕ್ಷೆ ಹೀಗಾಗಬಾರ್ದಾಗಿತ್ತು. ಸೂರ್ಯನ ಸುತ್ತಲೂ ತಿರುಗುವ ಬದಲು ಭೂಮಿಯ ಸುತ್ತಲೂ ಸೂರ್ಯ ಮತ್ತು ಇತರ ಗ್ರಹಗಳು ತಿರುಗಬೇಕಾಗಿತ್ತು ಅಂತ ನಾವೇನಾದ್ರೂ ಹೇಳಿದ್ದಾದ್ರೆ ಅದರಲ್ಲಿ ನಿರೀಕ್ಷೆ ಉದ್ಭವವಾಗುತ್ತೆ. ಹೀಗಾಗಬೇಕಿತ್ತು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ವಿಶ್ ಇರುತ್ತೆ, ಒಂದು ಬಯಕೆ ಇರುತ್ತೆ, ಒಂದು ಇಷ್ಟ ಇರುತ್ತೆ. ಆ ರೀತಿ ಇಷ್ಟ, ಬಯಕೆ ಅಥವಾ ವಿಶ್ ಲೈನ್ ಅಲ್ಲಿ ನೀವು ಹೇಳುವಂತಹ ವಾಕ್ಯದಲ್ಲಿ ಸೇರ್ಕೊಂಡಂತೆ ಆಗಿದ್ರೆ ಅದು ಧನಾತ್ಮಕ ವಾಕ್ಯ ಅಲ್ಲ.
ಅದಕ್ಕೆ ಮಾದರಿ ವಿಜ್ಞಾನ ಅಂತ ಕರೀತೇವೆ, ನಾರ್ಮ್ಯಾಟಿವ್ ಸ್ಟೇಟ್ಮೆಂಟ್ ಅಂತ ಕರೀತೇವೆ, ಮಾದರಿ ವಾಕ್ಯ ಅಂತ ಕರೀತೇವೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೂ. ಸಿಗರೆಟ್ಗಳ ಮೇಲೆ ಸರ್ಕಾರವು ತೆರಿಗೆಯನ್ನ ಹೆಚ್ಚಿಸಿದೆ ಅಥವಾ ಕಡಿತಗೊಳಿಸಿದೆ ಅಂತ ಇಟ್ಕೊಳ್ಳಿ. ರೀಸೆಂಟ್ ಆಗಿ ಸಿಗರೆಟ್ ಮೇಲಿನ ತೆರಿಗೆಯನ್ನ ಸರ್ಕಾರವು ತಗ್ಗಿಸಿದೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಆದರೆ ಪೇಪರ್ ಅಲ್ಲಿ ಓದ್ತೀರಾ, ಸರ್ಕಾರದ ಈ ನಡೆ ಖಂಡನೀಯ, ಸಿಗರೆಟ್ಗಳ ಮೇಲೆ ತೆರಿಗೆಯನ್ನು ಹೆಚ್ಚಿಸಬೇಕಾಗಿತ್ತು. ನೋಡಿ, ತೆರಿಗೆಯನ್ನು ಹೆಚ್ಚಿಸಬೇಕಾಗಿತ್ತು ಅಂದಾಗ ಅದರಲ್ಲಿ ನಿರೀಕ್ಷೆ ಅಡಗಿದೆ. ಈಗ ಆಗ್ಬೇಕಿತ್ತು ಅನ್ನುವಂತಹ ನಿರೀಕ್ಷೆ ಅಡಗಿದೆ. ಅದರಲ್ಲಿ ನಿರೀಕ್ಷೆ ಅಡಗಿದೆ. ಹಾಗಾಗಿ ಈಗ ಆಗಬೇಕು ಅನ್ನುವಂತಹ ಏನು ವಾಕ್ಯಗಳಿರುತ್ತೋ ಆ ಎಲ್ಲ ವಾಕ್ಯಗಳಿಗೆ ನಾವು ಮಾದರಿ ವಿಜ್ಞಾನ ವಾಕ್ಯಗಳು ಅಂತ ಕರಿತೀವಿ, ನಾರ್ಮ್ಯಾಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನಿರ್ವಹಣಾ ಅರ್ಥಶಾಸ್ತ್ರ ಕೇವಲ ಧನಾತ್ಮಕ ವಿಷಯಗಳನ್ನು ಹೇಳುತ್ತದೆ, ಅದರಲ್ಲಿ ನಿರೀಕ್ಷೆಯೂ ಇರುವಂತಹ ವಿಷಯಗಳು ಇವೆ. ಅಂದ್ರೆ ಬೇಡಿಕೆ ಎಷ್ಟಿದೆ? ಬೇಡಿಕೆ ಇಷ್ಟಿದೆ. ಎಷ್ಟಿದೆ? ಉತ್ತರ ಇಷ್ಟಿದೆ. ಅದು ಧನಾತ್ಮಕ ಸ್ಟೇಟ್ಮೆಂಟ್ ಆಗುತ್ತೆ. ಇಷ್ಟಿರಬೇಕಾಗಿತ್ತು ಅಂತ ಹೇಳಿದ್ರೆ ಅದು ಮಾದರಿ ವಿಜ್ಞಾನ, ನಾರ್ಮ್ಯಾಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನಿರ್ವಹಣಾ ಅರ್ಥಶಾಸ್ತ್ರ ಕೇವಲ ಧನಾತ್ಮಕ ವಿಷಯ ಆಗಿರದೆ ಅದು ಮಾದರಿ ವಿಷಯವೂ ಆಗಿದೆ ಅನ್ನೋದು ತಿಳ್ಕೊಳ್ಬೇಕು. ಮತ್ತೊಂದು, ಯೂಸಸ್ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಆಪರೇಷನ್ಸ್ ರಿಸರ್ಚ್. ಅದು ಗಣಿತ, ಸಂಖ್ಯಾಶಾಸ್ತ್ರ ಹಾಗೂ ಆಪರೇಷನ್ಸ್ ರಿಸರ್ಚ್ ಅನ್ನುವಂತಹ ಹೊಸ ಒಂದು ವಿಷಯ ಇದೆ. ಆ ಒಂದು ವಿಷಯವನ್ನು ಹೆಚ್ಚಾಗಿ ಬಳಸಿಕೊಳ್ಳುವಂತಹ ಶಾಸ್ತ್ರ ನಿರ್ವಹಣಾ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸಾಕಷ್ಟು ನಾವು ಮ್ಯಾಥಮೆಟಿಕ್ಸ್ ನ ಬಳಸ್ಕೊಳ್ತೇವೆ. ಆದರೆ ನಿರ್ವಹಣಾ ಅರ್ಥಶಾಸ್ತ್ರ ಏನ್ ಮಾಡುತ್ತೆ ಅಂದ್ರೆ ಹೊಸ ಹೊಸ ಏನು ಸಾಧನಗಳು, ಸಲಕರಣೆಗಳು ಹತ್ರ ಬರುತ್ತೋ ಅದೆಲ್ಲವನ್ನು ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಇದೀಗ ನಿರ್ವಹಣಾ ಅರ್ಥಶಾಸ್ತ್ರ ಏನ್ ಮಾಡ್ತಾ ಇದೆ? ಕಂಪ್ಯೂಟರ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೀಗೆ ಆಧುನಿಕ ಏನು ವಿಷಯಗಳು ಹೊರಹೊಮ್ಮಕ್ಕೂ ಒಂದು ಅರ್ಥವ್ಯವಸ್ಥೆಯಲ್ಲಿ, ಒಂದು ಸಮಾಜದಲ್ಲಿ ಆ ಎಲ್ಲ ಸಲಕರಣೆಗಳನ್ನು ಬಳಸಿಕೊಂಡು ನಿರ್ವಹಣಾ ಅರ್ಥಶಾಸ್ತ್ರ ಬೆಳೀತಾ ಹೋಗುತ್ತೆ. ಅದು ಅದರ ವೈಶಿಷ್ಟ್ಯ, ಅದು ಅದರ ರಚನೆ ಕೂಡ. ಇಟ್ ಈಸ್ ರಿಯಾಲಿಸ್ಟಿಕ್ ಇನ್ ಅಪ್ರೋಚ್ ಆಸ್ ಕಂಪೇರ್ಡ್ ಟು ಮೈಕ್ರೋ ಎಕನಾಮಿಕ್ಸ್. MI ಸ್ಟ್ಯಾಂಡ್ಸ್ ಫಾರ್ ಮೈಕ್ರೋ ಎಕನಾಮಿಕ್ಸ್. ರಿಯಾಲಿಸ್ಟಿಕ್ ಅಂದ್ರೆ ವಾಸ್ತವಿಕತೆ. ರಿಯಾಲಿಸ್ಟಿಕ್ ಇನ್ ಅಪ್ರೋಚ್ ಆಸ್ ಕಂಪೇರ್ಡ್ ಟು ಮೈಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಹೋಲಿಸಿ ನೋಡಿದಾಗ ಹೆಚ್ಚು ವಾಸ್ತವವಾಗಿರುವಂತಹ, ನೈಜವಾಗಿರುವಂತಹ ವಿಷಯ ಅಂದ್ರೆ ನಾವು ನಿರ್ವಹಣಾ ಶಾಸ್ತ್ರ ವಿಷಯ ಅಂತ ಕರೀತೇವೆ. ಸೊ ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡ್ವಿ. ಅರ್ಥ ಅಂದ್ರೆ ನಿರ್ವಹಣಾ ಶಾಸ್ತ್ರದ ಅರ್ಥವನ್ನು ನೋಡಿದ್ವಿ, ನಂತರದ ಲಕ್ಷಣಗಳನ್ನು ಕೂಡ ನಾವು ಅಧ್ಯಯನ ಮಾಡಿದ್ವಿ. ಮುಂದಿನ ಕ್ಲಾಸ್ನಲ್ಲಿ ಸ್ಕೋಪ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಅಂಡ್ ಸ್ಕೋಪ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ನಿರ್ವಹಣಾ ಅರ್ಥಶಾಸ್ತ್ರ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರದ ವಿಷಯ ವಸ್ತು ಹಾಗೂ ಅದರ ವ್ಯಾಪ್ತಿಯನ್ನು ಕುರಿತು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಇದುವರೆಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಫಾರ್ ಪೇಷಂಟ್